ಎಲ್ಲರಿಗೂ ನಮಸ್ಕಾರ. ವರ್ಣಕಲಾನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಐಡಿಯಲ್ಸ್ನಲ್ಲಿ ನೋಡಿದ್ದೀವಿ. ಈಗ ದೀಪಗಳು, ಕೆಲವು ದೀಪಗಳು ಯೂನಿಕ್ ಆಗಿ ಬಂದಿದೆ, ನೋಡಲಿಕ್ಕೆ ಭಾಳ ಚೆಂದ ಉಂಟು. ಹಾಗಾಗಿ ಅವೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಯಾರು ನನ್ನ ಚಾನಲ್ ಮೊಟ್ಟ ಮೊದಲಾಗಿ ವೀಕ್ಷಣೆ ಮಾಡ್ತಿದ್ರು ಅವರು ತಪ್ಪದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ನೋಡೋಣ ನಮ್ಮ ದೀಪಗಳು ಏನೇನು ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಈಗ ನೋಡಿ ಎಷ್ಟು ಬ್ಯೂಟಿಫುಲ್ ಚಿಕ್ಕದು ದೀಪ ಇದು. ಈಗೆಲ್ಲ ಕೆಲವರೊಂದು ನನಗೆ ಇದು ಗೊತ್ತಿರಲಿಲ್ಲ ವಿಷಯ, ಇದರ ಅರಿವು ನನಗಷ್ಟು ಇರಲಿಲ್ಲ ವೀಕ್ಷಕರೇ. ನನಗೆ ಆಮೆ ಮೇಲೆ ದೀಪಗಳ ತರಿಸಿ ಮೇಡಮ್ ಅಂತ ಹೇಳಿದರು. ಸರಿ ಅಂತ ಹೇಳಿದರೆ ಇದು ಬ್ಯೂಟಿಫುಲ್, ಅದು ನಿಜವಾಗಲೂ ಒಳಗಡೆಯಿಂದನೇ ಕಾಲು ಬಂದಂಗೆ ಇಲ್ಲಿ ನೋಡಿದ್ದು ಎಷ್ಟು ಚೆಂದ ಮಾಡಿದ್ದಾರೆ. ಬಾಲನೂ ಅಷ್ಟೇ, ಬಾಲ ಆಚೆ ಬಂದಂಗೆ ತುಂಬ ನ್ಯಾಚುರಲ್ ಆಗಿರುವಂತಹ ಒಂದು ಆಮೆ ಮೇಲೆ ಒಂದು ದೀಪ ಇದೆ. ಇದಷ್ಟು ಕ್ಯೂಟಾಗಿದೆ, ಲೈಟ್ ವೆಯ್ಟಲ್ಲಿ, ಅಂದರೆ ವರ್ಕ್ಮೆನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿ ಡೀಟೇಲ್ ವರ್ಕ್ ಮಾಡಿರೋದ್ರಿಂದ ಇದರ ಬೆಲೆ ನಿಮ್ಗೆ ಹೇಳ್ತೀನಿ. 296 ರೂಪಾಯಿ, 296 ರುಪೀಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ, ಅಷ್ಟು ಡೀಟೇಲ್ ವರ್ಕ್ ಇದೆ. ವಿಡಿಯೋದಲ್ಲೇ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ನೀವು ಬಂದು ಡೈರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ. ಅದು ತುಂಬ ಡೀಟೇಲ್ ವರ್ಕ್ ಇದೆ, ಅಷ್ಟು ಚೆಂದ ಉಂಟು. ಇದರ ಬೆಲೆ ನಿಮಗೆ 296 ರೂಪಾಯಿ ಆಗುತ್ತೆ. ಆ್ಯಸ್ ಯೂಶ್ವಲ್ 5% ಡಿಸ್ಕೌಂಟ್. ಈಗ ಮತ್ತೊಮ್ಮೆ ದೀಪಲಕ್ಷ್ಮಿಗಳು ಈ ಥರ ಬಂದಿದ್ದಾರೆ. ಈಗ ನೋಡಿ, ಇದು ಹೈಟ್ ಬಂದು 9 ಇಂಚಸ್ದು, ಇನ್ನೊಂದು ಬಂದು ನಿಮಗೆ 11 ಇಂಚ್. ಯಾಕಂತಂದರೆ ಇದರದ ಬೇಡಿಕೆ ಭಾಳ ಇತ್ತು. ಹೇಳಿದರು ಕಸ್ಟಮರ್ಸ್, ಮೇಡಮ್ ಈ ಥರ ಹೈಟ್ದು ಆಗೋಗಿದೆ, ನಮಗೆ ನೋಡಿಸಿದ್ವಿ ಲಾಸ್ಟ್ ಟೈಮ್, ಆದರೆ ನನಗೆ ಇರಲಿಲ್ಲ, ಇವಾಗ ಮತ್ತೆ ತರಿಸಿದಾಗ ತೋರಿಸಿ ಅಂದಿದ್ದಕ್ಕೆ ಮತ್ತೆ ಇದು ತೋರಿಸ್ತಾ ಇದ್ದೀನಿ. ಇದು 11 ಇಂಚಸ್ಸು ದೀಪಲಕ್ಷ್ಮಿಗಳು, ಇದು 9 ಇಂಚ್ ದೀಪಲಕ್ಷ್ಮಿ. ಇದರ ಬೆಲೆ ನಿಮಗೆ 1953 ಆಗುತ್ತೆ. ಜೊತೆ ಅಷ್ಟು ಬೆಲೆ ಬರುತ್ತೆ. ಇದರ ಬೆಲೆ ನಿಮಗೆ 4496 ರೂಪಾಯಿ ಆಗುತ್ತೆ. 4495 ರುಪೀಸ್ ಆಗುತ್ತೆ. ಇದು 11 ಇಂಚಸ್ ದೀಪ. ಎರಡಕ್ಕೆ ನಾನು ಹೇಳ್ತಾ ಇರೋದು ಇದು ಪ್ರೈಸು, ಎರಡಕ್ಕೂ ಸೇರಿ ಆ ಬಡ್ಜೆಟಲ್ಲಿರುತ್ತೆ. ಯಾರಿಗಾದರೂ ಇಷ್ಟ ಅದರಲ್ಲಿ ಇದನ್ನು ನನಗೆ ಸ್ಕ್ರೀನ್ಶಾಟ್ ಆದರೂ ಕಳಿಸ್ಬೋದು, ಅಥವಾ ಈ ಥರ ಕಾಲ್ ಮಾಡಿ, ಹಳೆ ಕಸ್ಟಮರ್ ಆದರೆ ಫೋನ್ ಕಾಲ್ ಮಾಡಿದ್ರೂ ನಾವು ರೆಸ್ಪಾಂಡ್ ಮಾಡ್ತೀವಿ. ಈಗ ನೋಡಿರಿ, ಈಗ ಕಲ್ಪವೃಕ್ಷಗಳು ತುಂಬ ಸ್ಟಾಕ್ ಬಂದಿದೆ. ಈಗ ಬಂದ ತಕ್ಷಣ ನನಗೆ ತಿಳಿಸಿ ಅಂತ ಹೇಳಿದ್ದಕ್ಕೆ ಮತ್ತೆ ಇದು ತೋರಿಸ್ತಾ ಇದ್ದೀನಿ. ತುಂಬ ಐಟಮ್ಸ್ ಎಲ್ಲನೂ ಇದು ಬಂದಿದೆ. ಇದರಲ್ಲಿ ತುಂಬ ದೊಡ್ಡದೂ ಸಹ ಬಂದಿದೆ. ಈಗ ಇದರ ಜಸ್ಟ್ ಒಂದು ರೇಟ್ ಅಷ್ಟೇ ಹೇಳ್ತೀನಿ, ಇದರ ಡೀಟೇಲ್ಸ್ ಎಲ್ಲ ನಾನು ಮೊದಲು ಎಪಿಸೋಡಲ್ಲೇ ತೋರಿಸಿದ್ದೀನಿ. 563 ಅಂದರೆ 563 ರುಪೀಸ್, 563 ರೂಪಾಯಿ ಆಗುತ್ತೆ. ಅಂದರೆ ಒಂದೊಂದು ಥರ ಪ್ಯಾಟ್ರನ್ ಇದೆ. ಇದು 1352 ರುಪೀಸ್ ಆಗುತ್ತೆ. ಇದು 2222, ಎಷ್ಟು ಚೆನ್ನಾಗಿದೆ, 2222 ಇದರ ಬೆಲೆ. ಇದು 1359 ರುಪೀಸ್ ಆಗುತ್ತೆ. ಇವೆರಡಕ್ಕೂ ದೀಪ ಇದೆ, ಇದಕ್ಕೂ ದೀಪ ಇಲ್ಲ. ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಬೇಡಿಕೆ, ಗಿಫ್ಟಾಗಿ ಮನೆಯಲ್ಲಿ ತುಂಬ ಜನ ಇದನ್ನು ಬಳಸ್ತಾ ಇದ್ದಾರೆ. ಇದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ದೊಡ್ಡ ಸೈಜೂ ಬಂದಿದೆ, ತುಂಬ ಚೆನ್ನಾಗಿದೆ. ಅದನ್ನು ಸಹ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಅಷ್ಟೇ, ಕಲ್ಪವೃಕ್ಷದಲ್ಲಿ ಎಲ್ಲ ಹಕ್ಕಿಗಳು ಕೂತಿದ್ದಾವೆ. ಇಲ್ಲಿ ಹಕ್ಕಿ ಕೂತಿದೆ, ಕೆಳಗಡೆನೂ ಕೂತಿದೆ, ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ತುಂಬ ಸುಂದರವಾಗಿರುತ್ತೆ. ಇದರ ಬೆಲೆ ನಿಮಗೆ 3119 ರೂಪಾಯಿ ಆಗುತ್ತೆ. 3119 ರುಪೀಸ್ ಆಗುತ್ತೆ. ಹೈಟ್ ಬಂದು ನಿಮಗೆ 11 ಇಂಚಸ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ತುಂಬ ಶೋ ಪೀಸಾಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವೇನಾದರೂ ಬೇಕಾದರೆ ಈ ಚಿಕ್ಕದೊಂದು ಕೆಳಗಡೆ ಒಂದು ಐಡಲ್ ಇಟ್ಕೋಬೋದು, ಗಿಡ ಇಟ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿ, ನೀವು ಹೆಂಗೆ ಇದನ್ನು ಬಳಸ್ಕೊತೀರೋ ಅದನ್ನು ಅಷ್ಟು ಚೆಂದ ಉಂಟು. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದು ತುಂಬ ಚೆನ್ನಾಗಿದೆ. ಇದು ಸ್ಟ್ಯಾಂಡಿಂಗ್ ಅಲ್ಲ, ವಾಲ್ ಹ್ಯಾಂಗಿಂಗ್ ಮಾತ್ರ ಇದು ಬಳಸ್ಬೋದು. ತುಂಬ ಚೆನ್ನಾಗಿದೆ. ದೊಡ್ಡ ವಾಲ್ ಇದ್ದವರು ಅಷ್ಟು ಚೆನ್ನಾಗಿರುತ್ತೆ. ಅದು ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದು ಒಂದು ದೊಡ್ಡ ಮರದಲ್ಲಿ ಎಲ್ಲ ಹೂವುಗಳು, ಅಂದರೆ ಎಲೆ, ಹೂವು, ಬಳ್ಳಿ ಎಲ್ಲನೂ ಇದ್ದಾವೆ. ಇದು ವೃಕ್ಷ ಥರನೇ ಇದು ಕಾನ್ಸೆಪ್ಟ್. ಇದು ವೃಕ್ಷದಲ್ಲಿ ಇಷ್ಟು ಬ್ರ್ಯಾಂಚಸಲ್ಲಿ ಎಲೆ, ಹೂಗಳೆಲ್ಲ ಬಿಟ್ಟು ಸುಂದರವಾದ ಈ ಮರದಲ್ಲಿ ಗೂಡು, ಇದು ನೋಡಿ ಹಕ್ಕಿನ ಗೂಡು. ಆ ಗೂಡು ಒಳಗಡೆ ಹಕ್ಕಿನ ಮರಿಗಳು ಎಷ್ಟು ಚೆಂದ ಇದ್ದಾವೆ. ಎಲ್ಲ ಬಾಯಿ ಬಿಟ್ಕೊಂಡು ಹಿಂಗೆ ಇದು ನೋಡ್ತಾ ಇದೆ, ಅಮ್ಮ ಯಾವಾಗ ಬರುತ್ತೆ ಅಂತ. ಇಲ್ಲಿ ನೋಡಿ, ತಾಯಿ ಇಲ್ಲಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಕಾನ್ಸೆಪ್ಟು. ಇಲ್ಲಿ ಹಕ್ಕಿ ನೋಡ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಈ ಥರ ಇದೆ. ಕೆಳಗಡೆ ಬಂದು ಇಲ್ಲಿ ಜಿಂಕೆಗಳು ಎಲ್ಲ ಹಸು ಏನೋ ತಿಂತಾ ಇದ್ದಂಗೆ ಒಂದು ಕಾನ್ಸೆಪ್ಟಲ್ಲಿ ಮೂಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಒಂದು ಎಮೋಷನ್ ಇರುತ್ತೆ, ನಮಗೊಂದು ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಏನೋ ನೋಡೋದಕ್ಕಂತೂ ಒಂದು ಕಾನ್ಸೆಪ್ಟ್ ಇದ್ದಾಗ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಇದು ಒಂದು ತಾಯಿ ಮಕ್ಕಳ ಒಂದು ಬಾಂಧವ್ಯ ಥರ ಒಂದು ಸೀನ್ ಮಾಡಿರೋದು ತುಂಬ ಚೆನ್ನಾಗಿದೆ. ಒಂದು ಎಮೋಷನು ಆಗ್ತೀವಿ ಎಲ್ಲ ನೋಡ್ತಾ ಇದ್ದಾಗ, ತುಂಬ ಖುಷಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದರ ಬೆಲೆ ನಿಮ್ಗೆ ಹೇಳ್ತೀನಿ, ವೆಯ್ಟ್ ಅಂತ ಇದೆ.
21 ಇಂಚ್ ಹೈಟ್ ಇದೆ. ಇದು ಹೈಟ್ ಬಂದು 21 ಇಂಚಿದೆ, 21 ಇಂಚಸ್ ಹೈಟ್ ಇದೆ. ವೆಯ್ಟ್ ಬಂದು ನಿಮಗೆ 9 kgs 170 ಗ್ರಾಮ್ಸ್ ಇದೆ. ಇದರ ವೆಯ್ಟ್ ಇದೆ. ಇದರ ಬೆಲೆ ನಿಮಗೆ 14,925 ರೂಪಾಯಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು 3D ಎಫೆಕ್ಟ್ ಥರ ಕೊಟ್ಟಿದ್ದಾರೆ. ಇವೆಲ್ಲ ತುಂಬ ಅದರಲ್ಲೇ ಮರ್ಜ್ ಆಗಿಲ್ಲ, ಎಲ್ಲ 3D ಎಫೆಕ್ಟ್ ಥರ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಆ್ಯಸ್ ಯೂಶ್ವಲ್ ನಿಮ್ಮೆಲ್ಲರಿಗೂ 5% ಡಿಸ್ಕೌಂಟ್ ಇರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಯಾರಿಗಾದರೂ ದೊಡ್ಡ ವಾಲ್ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿದ್ದು ಎಷ್ಟು ಚೆನ್ನಾಗಿದೆ. ಇದು ತುಂಬ ಬ್ಯೂಟಿಫುಲ್ ಪೀಸ್. ಇದು ಹೊಸದಾಗಿ ಬಂದಿರೋದು. ಇದಕ್ಕೆ ಮುಂಚೆ ಇರಲಿಲ್ಲ. ಇದು ತುಂಬ ಚೆನ್ನಾಗಿದೆ. ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಇದೊಂದು ಸಲ ಗಿಫ್ಟ್ ಅಂತ ಅನಿಸುತ್ತೆ. ಇದು ಕಬ್ಬಿನ ಜೊಳ್ಳೆ. ಇದು ತುಂಬಾ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಾರ್ನರ್ ಪೀಸಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರ ಬೆಲೆ ನಿಮಗೆ 1400 ರೂಪೀಸ್ ಆಗುತ್ತೆ ಒಂದು ಪೀಸ್ಗೆ. 1400 ರೂಪೀಸ್, 1400 ರೂಪಾಯಿ ಆಗುತ್ತೆ. ಇದರ ಹೈಟ್ ಬಂದು ನಿಮಗೆ 12 ಇಂಚಸ್ ಆಗುತ್ತೆ. ವೆಯ್ಟ್ ಬಂದು 860 ಗ್ರಾಮ್ಸ್ ಇದೆ. 860 ಗ್ರಾಮ್ಸ್ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ಯಾರಿಗಾದ್ರೂ ಇಷ್ಟಪಟ್ಟಲ್ಲಿ ನೀವು ಇದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಾವು ಕೊರಿಯರನ್ನು ಮಾಡ್ತೀವಿ. ಇದು ಈಗ ಮತ್ತೊಂದು ಶೋ ಪೀಸ್ನಲ್ಲಿ ಇರುವಂಥ ಕ್ಯೂಟ್ ಒಂದು ಗೊಂಬೆಗಳ ಥರ ಬಂದಿರುವಂಥ, ಅಂದರೆ ಬ್ರಾಸಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಪ್ರಾಣಿಗಳಿವು ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಗೆಂಡಾಮೃಗ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ವೆಯ್ಟ್ ಇದೆ, ಎಲ್ಲನೂ ಹೆವಿ ವೆಯ್ಟ್ ಇರೋವೆ. ಇದರ ಎಷ್ಟಾಗಂದರೆ ಇದು 1.8 ಇಂಚಸ್ ಇದೆ. ಇದು ಬೆಲೆ ಬಂದು 353 ರೂಪೀಸ್, 353 ರೂಪಾಯಿ ಆಗುತ್ತೆ. ಇದು ಎಷ್ಟು ಚೆನ್ನಾಗಿದೆ. ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರಲ್ವ, ಅವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸಿಂಹ. ಇದು ಸಿಂಹ ಬಂದು 349 ರೂಪಾಯಿ ಆಗುತ್ತೆ. ಹೆಚ್ಚು ಕಮ್ಮಿ ಎಷ್ಟು ಇರುತ್ತೆ ಎಲ್ಲ ಹೇಳ್ತಾ ಇದ್ದರೆ ಲೆಂಗ್ತಿ ಆಗುತ್ತೆ. ನಾನು ರೇಟ್ ಮಾತ್ರ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಇದು 388 ರೂಪಾಯಿ ಆಗುತ್ತೆ. ಇದು 2.5 ಇಂಚಸ್ ಇದೆ. 388, 388 ರೂಪೀಸ್ ಆಗುತ್ತೆ. ಇದು ನಾಯಿ. ಎಷ್ಟು ಚೆನ್ನಾಗಿದೆ ನೋಡಿದ್ದು, ತುಂಬ ಚೆನ್ನಾಗಿದೆ. ಇದು ನಾಯಿ ಇದೆ. ಇದರ ಬೆಲೆ ಒಂದು 435 ರೂಪಾಯಿ ಆಗುತ್ತೆ. ಇದರಲ್ಲಿ ದೊಡ್ಡದು ಅದನ್ನು ತೋರಿಸಿದ್ದು, ಇದು ಚಿಕ್ಕದು ಪಪ್ಪಿ. ಇದು ಪುಟ್ಟ ನಾಯಿ ಮರಿ. ಇದರ ಬೆಲೆ ನಿಮಗೆ 291 ರೂಪಾಯಿ ಆಗುತ್ತೆ. 291 ರೂಪೀಸ್ ಆಗುತ್ತೆ. ದೊಡ್ಡ ನಾಯಿ ಬಂದು ನಿಮಗೆ 435 ರೂಪಾಯಿ ಆಗುತ್ತೆ. ಇದು ನೋಡಿ, ಚಿರತೆ. ಇದು ಬಂದು 350 ರೂಪಾಯಿ ಆಗುತ್ತೆ. ಇದು ಬೆಕ್ಕು ಕೂತಿದೆ. ಇದೊಂದು 192 ರೂಪಾಯಿ ಆಗುತ್ತೆ. 192 ರೂಪೀಸ್ ಆಗುತ್ತೆ. ಇವೆಲ್ಲನೂ ಈ ಸಲ ಬಂದಿರುವ ಪ್ರಾಣಿಗಳು ನಮ್ಮ VKN ಕಲೆಕ್ಷನ್ಸ್ನಲ್ಲಿ. ಇದೊಂದು ಹೊಸ್ದಾಗಿ ಬಂದಿದ್ದು. ನನಗಿದಂತೂ ಎಷ್ಟು ಚೆನ್ನಾಗಿದೆ, ಎಷ್ಟು ಆರ್ಟಿಸ್ಟಿಕ್ ಆಗಿದೆ. ಇದು ತುಂಬ ಖುಷಿ ಆಯಿತು. ಇದು ಫೋಕ್ ಸ್ಟೈಲಲ್ಲಿ ನೀವೆಲ್ಲಾದರೂ ನೋಡಿರ್ಬೋದು. ನೀವು ಈ ರಂಗಭೂಮಿ ಕಲಾವಿದರಲ್ಲಿ, ಒಂದು ರಂಗಭೂಮಿ ವೇದಿಕೆಯಲ್ಲಿ ಸೈಡಲ್ಲಿ ಒಂದು ಆರ್ಟಿಸ್ಟಿಕ್ಕಾಗಿ ಯಾರು ಇಷ್ಟಪಡ್ತಾರೋ ಅವರೆಲ್ಲ ಇದನ್ನು ತುಂಬ ಇಷ್ಟಪಡ್ತಾರೆ. ಆ ಥರ ಸ್ಟೇಜ್ ಮೇಲೂ ನಾನು ನೋಡಿದ್ದೀನಿ, ಸೈಡಲ್ಲಿ ನೋಡಿದ್ದೀನಿ. ಡೆಕೋರೇಟಿವ್ ಆಗಿ ಈ ಮೋಟಿವ್ಸ್ ಥರ ಅಂದರೆ ಈ ಆರ್ಟ್, ಈ ಶೇಪನ್ನು, ಈ ಡಿಸೈನನ್ನು ನೋಡಿದ್ದೀನಿ. ಇದು ನನ್ನ ಬ್ರಾಸ್ನಲ್ಲಿ ಬಂದಾಗ ನನಗೆ ಭಾಳ ಖುಷಿ ಆಯಿತು. ಹಾಗಾಗಿ ಇದನ್ನು ಇಮ್ಮಿಡಿಯೇಟಾಗಿ ಬುಕ್ ಮಾಡಿದೆ. ಅವರು ತುಂಬಾ ಖುಷಿ ಆಯಿತು. ಇದು ಯಾವುದಾದ್ರಿಗೂ ಯೂಸ್ ಮಾಡ್ಕೋಬೋದು. ಕೀ ಚೈನ್ ಹೋಲ್ಡರ್ ಆ ಥರ ಇರುತ್ತೆ. ಮತ್ತು ಇದೊಂದು ಅಪ್ಪಿ ಅಲ್ಲಿ ನೋಡಿ, ಇದು ಇಟ್ಟಿದ್ರೇ ನೋಡಿ ಅದೆಷ್ಟು ಚೆನ್ನಾಗಿರುತ್ತೆ ಅಂತ. ಇದು ಆ ಪ್ಲೇಸ್ಗೆ ನಿಮಗೆ ತುಂಬ ಕಳೆ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಗೊತೀರಾ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಇದು ಯೂನಿಕ್ ಪೀಸ್. ಇದು ತುಂಬ ಚೆನ್ನಾಗಿದೆ. ನಮ್ಮ ಟ್ರೆಡಿಷನ್, ಹಳೆಯ ಕಾಲದ ಒಂದು ಫೋಕ್ ಸ್ಟೈಲ್ ಇರುವಂಥ ಒಂದು ಆರ್ಟ್ ಪೀಸ್. ಇದು ಬ್ಯೂಟಿಫುಲ್ ಪೀಸ್. ಇದರ ಬೆಲೆ ನಿಮಗೆ 477 ರೂಪಾಯಿ. ನಾನು ಯಾಕಂತಂದರೆ ಇಂಥವು ನೋಡ್ತಾ ಇದ್ದರೆ ರೇಟ್ಗಳು ಹೇಳೋದು ಮರ್ತುಬಿಡ್ತೀನಿ. ಇದನ್ನೇ ನೋಡಿಕೊಂಡು ಇನ್ನೂ ಹೇಳ್ತಾನೆ ಇರ್ತೀನಿ. ಹಾಗಾಗಿ ಸಾರಿ, ಜಾಸ್ತಿ ಹೊತ್ತು ತಗೊಂಡೆ ಇದನ್ನು ಹೇಳಲಿಕ್ಕೆ. 477 ರೂಪಾಯಿ ಆಗುತ್ತೆ. ಇದು ಬ್ಯೂಟಿಫುಲ್ ಪೀಸ್. ಇದು ಈಗ ನೋಡಿ, ದೀಪಗಳು. ಇದು ಪುಟ್ಟ ದೀಪಗಳು. ಈ ಸಲ ತುಂಬ ದೀಪಗಳನ್ನು ತರಿಸಿದ್ದೀವಿ. ತುಂಬ ಚೆನ್ನಾಗಿದೆ. ಇದು ಮಾಮೂಲು ಆ್ಯಸ್ ಯೂಶ್ವಲ್ ಇದು ಸ್ಟ್ಯಾಂಡ್ ಬಂದಿದೆ. ಇಲ್ಲಿ ನೋಡಿದ್ವಿ 5 ಪ್ರಮಿದೆಗಳಿರುವಂತಹ ಒಂದು ದೀಪ. ಇದು ದೀಪದ ಮೇಲೆ ಹಂಸ ಚಿಕ್ಕದು. ಇದೊಂದು 5 ಇಂಚು ಬರುತ್ತೆ. ಇದು ಹೈಟ್ ಬಂದು ನಿಮಗೆ 5 ಇಂಚು ಬರುತ್ತೆ. ಇದರ ಬೆಲೆ ನಿಮಗೆ 758 ರೂಪಾಯಿ ಆಗುತ್ತೆ. 758, 758 ರೂಪೀಸ್ ಆಗುತ್ತೆ ಈಚ್. ಅದು ಒಂದಕ್ಕೆ ರೇಟ್ ನಾನು ಹೇಳ್ತಾ ಇರೋದು. ಯಾವಾಗಲೂ ದೀಪಗಳು ಜೋಡಿ ಹೇಳ್ತಿದ್ದೆ, ಆದರೆ ಇದು ಸ್ವಲ್ಪ ಒಬ್ಬೊಬ್ಬರು ಡೆಕೋರೇಟಿವ್ ಆಗಿ ತೊಗೊತಾರೆ. ಹಾಗಾಗಿ ಇದನ್ನು ಸಿಂಗಲ್ ರೇಟ್ನಲ್ಲಿ ಹಾಕಿದ್ದಾರೆ ಬಿಲ್ಲು. ಇದು ಒಂದಕ್ಕೆ ಬಂದು ಆ ರೇಟ್ ಆಗುತ್ತೆ. ಇದೇ ಸೇಮ್ ಕಾನ್ಸೆಪ್ಟು. ಸೇಮ್ 5 ದೀಪಗಳ ಕೆಳಗಡೆ ಪ್ರಮಿದಗಳಿರುತ್ತೆ. ಮೇಲೆ ಬಂದು ಹಂಸೆ ಬದಲು ನಿಮಗೆ ಗಣಪತಿ ಕೂತಿದ್ದಾನೆ. ಈ ಗಣೇಶ ಇದೆ. ಇದರ ಬೆಲೆ ನಿಮಗೆ 814 ರೂಪಾಯಿ ಆಗುತ್ತೆ. 814 ರೂಪೀಸ್ ಆಗುತ್ತೆ. ಸೇಮ್ ಅದೇ ಕಾನ್ಸೆಪ್ಟ್ನಲ್ಲಿ ಪುಟ್ಟ ದೀಪಗಳು ತುಂಬ ಚೆನ್ನಾಗಿರುತ್ತೆ. ಇದು ಡೆಕೋರೇಟಿವ್ ಆಗೂ ಮಾಡ್ಬೋದು, ಫಂಕ್ಷನ್ಸ್ನಲ್ಲಿ ಯೂಸ್ ಮಾಡ್ಬೋದು. ತುಂಬ ಚೆಂದ ಉಂಟು.
ಇದನ್ನು ನೋಡಿ ಬ್ಯೂಟಿಫುಲ್ ಪೀಸ್ ಇವರೇ, ಎಷ್ಟು ಚೆನ್ನಾಗಿದೆ ಅಂತಂದರೆ ಇದೆಲ್ಲ ಸ್ವಲ್ಪ ಮಾಮೂಲು ಡಿಸೈನ್ ಅಲ್ಲ ಇದು. ನೋಡಿದ್ದು ಇದನ್ನು ಸಹ ಈ ಪೀಠನೂ ಡಿಫ್ರೆಂಟ್ ಆಗಿದೆ. ಇದನ್ನು ಸಹ ಅಗಲವಾಗಿ ಕೊಟ್ಟಿದ್ದಾರೆ, ಎಣ್ಣೆನೂ ಜಾಸ್ತಿ ಬೀಳುತ್ತೆ ಮತ್ತು ಕ್ಲೀನಿಂಗ್ ಪರ್ಪಸ್ ವೆರಿ ಈಸಿ. ಇದು ಕ್ಲೀನಿಂಗ್ ಏನಂತಂದರೆ ಮಾಡ್ಕೊಳ್ಳೋಕ್ಕೆ ಭಾಳ ಈಸಿಯಾಗಿರುತ್ತೆ ಮತ್ತು ತುಂಬ ಈ ಥರ ಇದ್ದಾಗ ಇನ್ನು ಪಾಲಿಶ್ ಥರ ಗೋಲ್ಡ್ ಥರ ಕಾಣಿಸ್ತಾ ಇರುತ್ತೆ. ಮತ್ತು ಮೇಲೆ ಹಂಸ ಕೂತಿರೋದು ಒಂಥರ ಆರ್ಟಿಸ್ಟಿಕ್ ಆಗಿದೆ. ಇದು ಈ ಥರದ್ದು ನೋಡಿದಾಗ ನನಗೆ ಕೇರಳ ಸ್ಟೈಲಲ್ಲಿ ಇದ್ದಂಗೆ ಅನಿಸ್ತದೆ. ಅದು ಮೇಲೆ ಬಂದು ಹಂಸ ಇದ್ದಾನೆ, ತುಂಬ ಚೆನ್ನಾಗಿದೆ ಇದು. ಇದರ ಬೆಲೆ ನಿಮಗೆ 1232 ರುಪೀಸ್ ಆಗುತ್ತೆ. 6 ಇಂಚಸ್ ಹೈಟ್ ಇದೆ ಇದು. ಇದು ಒಂದರ ಬೆಲೆ ನಾನು ಹೇಳ್ತಾ ಇರೋದು, ಅಷ್ಟು ಚೆನ್ನಾಗಿದೆ. 1232 ರೂಪಾಯಿ ಆಗುತ್ತೆ ಇದು. ತುಂಬ ಚೆನ್ನಾಗಿದೆ ನೋಡಿ. ಇದೊಂಥರ ಪ್ಯಾಟ್ರನ್ ಇರುವಂತಹ ಒಂದು ದೀಪ, ಇದು ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟು ಇದೇ ಇನ್ನೊಂದು ಥರ ಬಂದಿದೆ. ತುಂಬ ಈ ಸಲ ದೀಪಗಳನ್ನು ತರಿಸಿದ್ದೀನಿ, ಅದು ಇದ್ದಾಗ ಮಾತ್ರ ಅಷ್ಟೇ ತೊಗೋಬೇಕು, ಯಾಕಂದರೆ ಮತ್ತೆ ಬೇಕು ಅಂತಂದಾಗ ಸಿಗೋದಿಲ್ಲ. ಹಾಗಾಗಿ ಒಳ್ಳೊಳ್ಳೆಯದು ಬಂದಿತ್ತಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ಇದೊಂಥರ ಸೇಮ್ ಈ ಥರ ಕ್ಲೀನ್, ಇದು ಜಾಸ್ತಿ ಕಾರ್ವಿಂಗ್ಸೇ ಇಲ್ಲ. ಇದು ಸ್ಟ್ಯಾಂಡಿಂಗ್ ನೋಡಿದ್ದು 3 ಈ ಥರ 3 ಆ್ಯಂಗಲಲ್ಲಿ ಈ ಥರ ಕೊಟ್ಟಿದ್ದಾರೆ. ಅದರ ಮೇಲೆ ಈ ಥರ ಹಂಸಗಳು ಕೊಟ್ಟು ಅದರ ಮೇಲೆ ಗಣಪತಿ, ನಾಟ್ಯ ಗಣಪತಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಡೆಕೋರೇಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಮತ್ತು ಹಬ್ಬಗಳಲ್ಲಿ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ದೀಪನ ನೋಡಿ, ಎಣ್ಣೆನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು. ಮತ್ತು ಇದರ ಜೊತೆಗೆ ಇನ್ನೊಂದು ಬಂದಿದೆ, ಇದೂ ಅಷ್ಟೇ ಎಷ್ಟು ಕ್ಯೂಟಾಗಿದೆ ನೋಡಿ. ಇದೂ ಎಷ್ಟು 2 ದೀಪ ಕೊಟ್ಟಿದೆ. ಇಲ್ಲಿ ನೋಡಿ ಗಿಣಿಗಳು, 2 ಗಿಣಿ ಇದೆ ಈ ಕಡೆ. ಇದು ಈ ಥರ ಎಷ್ಟು ಚೆನ್ನಾಗಿದೆ. ಇದು ಕಮಲ, ಇದು ಕಮಲದ ಅಂದರೆ ಶೇಪ್ ಸ್ವಲ್ಪ ಓವಲ್ ಶೇಪ್ ಥರ ಕೊಟ್ಟಿದ್ದಾರೆ. ಕಮಲದಲ್ಲಿ ಇದರ 3 ಒಂದಿದೆ 4 ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಈ ಥರ ಸ್ಟ್ಯಾಂಡು, ಕಮಲದ ಮೇಲೆ ಈ ಥರ ಸ್ಟ್ಯಾಂಡು, ಮೇಲೆ ಗಿಣಿಗಳು, ಈ ಕಡೆ 2 ಕಡೆ ದೀಪಗಳು. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರ ಬೆಲೆ ನಿಮಗೆ 910 ರುಪೀಸ್ ಆಗುತ್ತೆ, 910 ರೂಪಾಯಿ ಆಗುತ್ತೆ. ಇದರ ಹೈಟು ಇದರಲ್ಲಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಇದರಲ್ಲಿ ಇಷ್ಟು ರೇಟ್ ಮಾತ್ರ 910 ರುಪೀಸ್ ಆಗುತ್ತೆ. ಇದು ಆಲ್ಮೋಸ್ಟ್ ಆಗುತ್ತೆ. ಇದು ಒಂದು 6 to 7 ಇಂಚಸ್ ಇದೆ, ಚೆನ್ನಾಗಿದೆ. ಇದೊಂದು ಕ್ಯೂಟ್ ಟ್ರೆಡಿಷ್ನಲ್ ನಮ್ಮ ಶಂಕು ಚಕ್ರ ದೀಪಗಳು. ಇದರಲ್ಲಿ ಹೊಸದ ಏನಂತಂದರೆ ಇಲ್ಲಿ ಸ್ಟ್ಯಾಂಡ್ ಎಲ್ಲ ಚೇಂಜ್ ಆಗಿದೆ. ಇದು ಮೊದಲೆಲ್ಲ ನೀವು ನೋಡಿರ್ಬೋದು ಬೇರೆ ಕಡೆ ಎಲ್ಲನೂ, ನಮ್ಮದ್ರಲ್ಲೂ ಶಂಕುಚಕ್ರ ಇತ್ತು. ಆದರೆ ಈ ಸಲ ಮಾತ್ರ ಇದು ಸ್ಟ್ಯಾಂಡ್ ಕೆಳಗಡೆ ಪೀಠ ಅನ್ನೋದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಓವರಾಲ್ ಲುಕ್ ಅಂತೂ ಸ್ವಲ್ಪ ಚೇಂಜ್ ಇದೆ, ಹೆವಿ ವೇಟ್ ಇದೆ, ಭಾಳ ದಪ್ಪ ಇದೆ, ಒಳ್ಳೆ ಆ್ಯಂಟಿಕ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ಫಿನಿಷಿಂಗ್ ಚೆನ್ನಾಗಿದೆ, ನೈಸಿಗಿದೆ. ಇದು ಕ್ಲೀನಿಂಗಿಗೆ ಭಾಳ ಈಸಿ ಆಗ್ತದೆ ಹಿಂಗಿದ್ರೆ. ಇದರ ಬೆಲೆ ನಿಮಗೆ 1592 ರುಪೀಸ್ ಆಗುತ್ತೆ. 2ಕ್ಕೆ ಪೇರ್ ಬಂದು ನಿಮಗೆ 1592 ರುಪೀಸು, 1592 ರೂಪಾಯಿ ಆಗುತ್ತೆ. ಇದು ಹೈಟ್ ಬಂದು ನಿಮಗೆ 6 ಇಂಚಸ್ಸು, ಅಷ್ಟು ಚೆನ್ನಾಗಿದೆ. ಇದೂ ಅಷ್ಟೇ ಟ್ರೆಡಿಷ್ನಲ್ ದೀಪಗಳು. ಇದು ನೋಡಿ, ಇದೊಂದು ಬ್ಯೂಟಿಫುಲ್, ಇದು ಸ್ವಲ್ಪ ಹೈಟ್ ಇದೆ. ಇದು ನೋಡಲಿಕ್ಕೆ ನೋಡಿದ್ದು ಎಷ್ಟು ಚೆಂದ ಇದೆ. ಇಲ್ಲಿ ನೋಡಿ ಅಗಲ ಬಂದಿದೆ. ಇದು ಬಂದ ತಕ್ಷಣ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಂದು ಈ ಸ್ಟ್ಯಾಂಡನ್ನು ಅಷ್ಟೇ ಆರ್ಟಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿದೆ, ಸಿಂಹಾಸನಕ್ಕೆ ಕೊಟ್ಟದಂಗಿದೆ. ಇದು ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ 5 ದೀಪಗಳು ಬಳಸ್ಕೋಬೋದು. 5 ದೀಪಗಳು ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡ್, ಈ ಥರ ಸ್ಟ್ಯಾಂಡ್ ಅಷ್ಟೇ ತುಂಬ ಆರ್ಟಿಸ್ಟಿಕ್ಕಾಗಿ ಹೊಸ ಪ್ಯಾಟ್ರನಲ್ಲಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಇದರ ಬೆಲೆ ನಿಮಗೆ 2263 ರೂಪಾಯಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಹಬ್ಬಗಳಿಗೆ ಗ್ರ್ಯಾಂಡಾಗಿರುತ್ತೆ. ಇದಂತೂ ಮಾತ್ರ ತುಂಬಾ ರಿಚ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಥರ ಇಟ್ಟು ಸೆಂಟ್ರಲ್ ಏನಾದರೂ ಸ್ಟ್ಯಾಚು ಏನಾದರೂ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂತಂದ್ರೂ ಒಂದು ಸೈಡ್ ಪೀಸ್ ಆಗಿನೂ ಯೂಸ್ ಮಾಡ್ಕೋಬೋದು, ಗಿಫ್ಟ್ ಪರ್ಪಸ್. ಅಂದರೆ ತುಂಬ ಕ್ಲೋಸ್ ಇದ್ದವ್ರಿಗೆ ಇದನ್ನು ಗಿಫ್ಟಾಗಿನೂ ನೀವು ಕೊಡ್ಬೋದು. ಇದು ತುಂಬ ಚೆನ್ನಾಗಿದೆ. ಈಗ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಹೈಟ್ ಇರುವಂತಹ ಇದ್ರ ಸೇಮ್ ಈ ಥರ ಸಿಂಹಾಸನದ ಪೀಠೆ ಅಂತ ಹೇಳ್ತೀವಿ, ಆ ಥರ ಪೀಠೆಗೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಈ ಕಡೆ ಗಿಣಿಗಳು 2, ಈ ಕಡೆಗೆ ಒಂದಿದೆ. ಮೇಲೆ ದೀಪಗಳು ಬಂದಿದೆ, ಇಲ್ಲಿ ಸ್ಟ್ಯಾಂಡ್ ಬಂದಿದೆ. ಮೇಲೆ ನಾಟ್ಯ ಗಣಪತಿನ ಕೊಟ್ಟಿದ್ದಾರೆ. ಈ ಥರ ದೀಪಗಳು, ಪಂಚಮುಖ ದೀಪಗಳಿದ್ದಾವೆ. ತುಂಬಾ ಚೆನ್ನಾಗಿದೆ. ಇದೊಂದು ಡೆಕೋರೇಟಿವ್ ಐಟಮ್, ದೂರಕ್ಕಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದರ ಡೀಟೇಲ್ಸ್ ನೋಡಿ. 2124 ರುಪೀಸ್ ಆಗುತ್ತೆ ಒಂದು ಪೀಸ್. ಒಂದು ಪೀಸ್ ಬಂದು ನಿಮಗೆ ಇಷ್ಟು ರೇಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. 2124 ರೂಪಾಯಿ ಆಗುತ್ತೆ. ಇದು ನೋಡಿ, ಇದು ಒಂದು ನ್ಯೂ ಪೀಸ್, ಇದು ಹೊಸ ಡಿಸೈನ್. ಇದು ನನಗೆ ನೋಡ್ತಾ ಇದ್ದರೆ
ಈ ಪೀಠ ತುಂಬ ಆ್ಯಂಟಿಕ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಇದು ನೋಡ್ತಾ ಇದ್ರೆ ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಈ ಕೂಚಿಪುಡಿನಲ್ಲಿ ಒಂದು ಶೈಲಿ ಇದೆ, ಅದು ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ. ಆ ಮಡಿಕೆ ಮೇಲೆ ನೃತ್ಯ ಮಾಡೋದು, ನೃತ್ಯಗಾರ್ತಿ, ಅದು ಕಾಣಿಸ್ತಾ ಇತ್ತು. ನನಗೆ ನೆನಪು ಬಂತು ಇದು ನೋಡಿದ ತಕ್ಷಣ. ಅದರ ಮೇಲೆ ದೀಪದ ಮೇಲೆ ನಮ್ಮ ಕೃಷ್ಣ ನಿಂತಿದ್ದಾನೆ. ಅಷ್ಟು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಹೆವಿ ವೆಯ್ಟೂ ಅಷ್ಟೇ ಇದೆ. ಇದರ ಬೆಲೆ ಹೇಳ್ತೀನಿ ನಾನು ನಿಮಗೆ. ಇದು ಬಂದು ನಿಮಗೆ 11,572 ರೂಪಾಯಿ ಆಗುತ್ತೆ. ಪೇರು ಎರಡಕ್ಕೆ ಸೇರಿ ಆ ರೇಟು ನಿಮಗೆ 11,572 ರೂಪಾಯಿ ಆಗುತ್ತೆ. 11,572 ರುಪೀಸ್ ಆಗುತ್ತೆ. ಇದು ಪ್ರಿಂಟ್ ಈ ಸಲ ಸಣ್ಣದಾಗಿಬಿಟ್ಟು ನನಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಹೈಟು ಅದೂ. ಹಾಗಾಗಿ ರೇಟ್ ಮಾತ್ರ ಹೇಳ್ತೀನಿ. ಯಾರಿಗಾದ್ರು ಇಷ್ಟ ಅದರಲ್ಲಿ ಪೂರ್ತಿ ಡೀಟೇಲ್ಸು ನಾವು ಫೋನಲ್ಲಿ ಬೇಕಾದರೆ ಹೇಳ್ತೀವಿ. ಇದು ಅಷ್ಟು ಚೆನ್ನಾಗಿದೆ, ಹೆವಿ ಇದೆ, ವೆಯ್ಟು ಎಲ್ಲ ಹೇಳಲಿಕ್ಕೆ ಅದು ತುಂಬ ಸಣ್ಣದಾಗಿದೆ ಲೆಟರ್ಸು. ಅಷ್ಟು ಚೆನ್ನಾಗಿದೆ. ಇದು ಹೊಸ ಪ್ಯಾಟ್ರನ್ ಈ ಸಲ ನಮ್ಮ ವಿಕೆನಲ್ಲಿ ನೋಡಿದ್ದು. ಸೈಡಿಗಿದ್ದರೆ ಅಷ್ಟು ಈ ಥರ ಇದ್ದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಕೃಷ್ಣನೂ ಈ ಥರ ಕಾರ್ನರ್ಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿದೆ ಇದು. ಈಗ ನೋಡಿ, ಈಗ ದೀಪ ನಾನೇನು ಹೇಳಿದ್ದೀನಿ, ಇದು ಆನೆ ಮೇಲೆ ಈ ಥರ ಇದೆ ಅಂತ, ಅದೇ ಕಾನ್ಸೆಪ್ಟಲ್ಲಿ ಕೃಷ್ಣ ಬದಲು ಇಲ್ಲಿ ಗಣೇಶ ಇದ್ದಾನೆ. ಗಣೇಶ ಬದಲು ಮತ್ತು ಇಲ್ಲಿ ಹಂಸೆ. ಈ ಥರ ಅಂದರೆ ಒಂದೇ ಪ್ಯಾಟ್ರನು, ಮೇಲೆ ಮಾತ್ರ ಅದು ಚೇಂಜ್ ಆಗ್ತಾ ಹೋಗ್ತದೆ. ಇದರ ಬೆಲೆ ಒಂದು 100 ರೂಪಾಯಿ ಆಚೆ ಈಚೆ ಆಗುತ್ತೆ. ನಾನೇನು ಕೃಷ್ಣನ ಇದಕ್ಕೆ ರೇಟ್ ಹೇಳಿದ್ದೀನೋ ಅದೇ ರೇಟು, ಹೆಚ್ಚು ಕಮ್ಮಿ ಇರುತ್ತೆ. ಈ ಥರ ಈ ಪ್ಯಾಟ್ರನಲ್ಲಿ ಹೊಸ್ದಾಗಿ ಬಂದಿರುವಂತಹ ದೀಪಗಳಿವು. ಇದು ತುಂಬ ಚೆನ್ನಾಗಿರುತ್ತೆ, ಡೆಕೋರೇಟಿವ್ ಆಗಿ, ಸೈಡ್ ಪೀಸ್ ಆಗಿ ಸ್ವಲ್ಪ ಸ್ಪೆಷಲಾಗಿ ಅನ್ನಿಸ್ತದೆ ಇದು. ನೋಡಿದಿರಲ್ಲ ವೀಕ್ಷಕರೇ, ಈ ವೀಕೆಂಡ್ ಕಲೆಕ್ಷನಲ್ಲಿ ದೀಪಗಳು, ಕೆಲವೊಂದು ಹೋಮ್ ಡೆಕೋರ್ ಐಟಮ್ಸನ್ನು ಬಂದಿದ್ದನ್ನೆಲ್ಲ ನೀವು ನೋಡಿದ್ದೀರಾ. ಮತ್ತೊಮ್ಮೆ ಇನ್ನೊಂದು ಒಳ್ಳೆಯ ವಿಷಯದೊಂದಿಗೆ ಹೊಸ ಐಟಮ್ ಜೊತೆ ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.